ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ತೀವ್ರ ಮಂಡಿ ನೋವು ಕಾಣಿಸಿಕೊಂಡಿದೆ. ಸೊ ಹೀಗಾಗಿ ಅವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. 2 ದಿನ ರೆಸ್ಟ್ ಹೇಳಿದ್ದಾರೆ ಡಾಕ್ಟ್ರು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ, 2 ದಿನ ರೆಸ್ಟ್, ಮನೆಯಲ್ಲೇ ರೆಸ್ಟ್ ಮಾಡಲಿಕ್ಕೆ ಡಾಕ್ಟರ್ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಸೊ ಹೀಗಾಗಿ ಇವತ್ತು ಚಿಕಿತ್ಸೆ ಪಡ್ಕೊಂಡು ಮನೆಗೆ ಬಂದಿದ್ದಾರೆ. ಸಿಎಂರ ಇಂದಿನ ಎಲ್ಲ ಕಾರ್ಯಕ್ರಮ ರದ್ದಾಗಿದೆ. ಗೌರಿಬಿದನೂರು ತಾಲೂಕಿನ ಹೊಸೂರು ಬಳಿ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಭಾಗವಹಿಸಬೇಕಾಗಿತ್ತು. ಹಾಗೆ ಇವತ್ತು ಚನ್ನಪಟ್ಟಣದಲ್ಲಿ ನಡೀತಾ ಇರುವಂಥ ಕೃತಜ್ಞತಾ ಸಮಾರಂಭದಲ್ಲೂ ಕೂಡ ಭಾಗವಹಿಸಬೇಕಾಗಿತ್ತು. ಆದರೆ ಮಂಡಿ ನೋವು ಕಾಣಿಸ್ಕೊಂಡಿರುವಂಥ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಹಾಜರಾಗ್ತಾ ಇಲ್ಲ. ಅವ್ರಿಗೇನು ಚಿಕ್ಕ ವಯಸ್ಸಲ್ಲ, 77-78 ವರ್ಷ ಆಗಿರುವಂಥ ಕಾರಣಕ್ಕೋಸ್ಕರ ಸಹಜವಾಗಿ ಈ ವಯಸ್ಸಲ್ಲಿ ನೋವುಗಳು, ಕಾಯಿಲೆಗಳೆಲ್ಲ ಕಾಣಿಸ್ಕೊಳ್ತಾ ಇರ್ತವೆ. ಅದರಲ್ಲೂ ಚೆನ್ನಾಗಿ ಹೆಲ್ತನ್ನು ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಆದರೆ ಮಂಡಿ ನೋವು ಕಾಣಿಸ್ಕೊಂಡಿದೆ ಇವತ್ತು. ಯಾಕೆಂದರೆ ತುಂಬ ತಿರುಗ್ತಾ ಇರ್ತಾರೆ, ರಾಜ್ಯದ ಉದ್ದಗಲಕ್ಕೂ ಸುತ್ತಬೇಕಾಗಿರುತ್ತಲ್ಲ. ಸೊ ಹೀಗಾಗಿ ಸಹಜವಾಗಿ ಅವರಿಗೆ ಮಂಡಿ ನೋವು ಕಾಣಿಸ್ಕೊಂಡಿದೆ, ತುಂಬ ಓಡಾಡಿರುವಂಥ ಕಾರಣಕ್ಕೋಸ್ಕರ. ಸೊ ಹೀಗಾಗಿ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ. 2 ಕಾರ್ಯಕ್ರಮ ಪ್ರಮುಖವಾಗಿತ್ತು. ಒಂದು ಚನ್ನಪಟ್ಟಣ ಕೃತಜ್ಞತಾ ಸಮಾವೇಶ, ಮತ್ತೊಂದು ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಒಂದು ಶತಮಾನೋತ್ಸವ ಕೂಡ ಇತ್ತು. ಅದು 2 ಕಾರ್ಯಕ್ರಮಕ್ಕೂ ಹೋಗ್ತಾ ಇಲ್ಲ ಸಿದ್ದರಾಮಯ್ಯನವರು. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸಮಾವೇಶ, ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಕ್ಕೆ ಇವತ್ತು ಕೃತಜ್ಞತಾ ಸಮಾವೇಶವನ್ನ ಆಯೋಜನೆ ಮಾಡಲಾಗಿತ್ತು. ಶಾಸಕ ಸಿಪಿ ಯೋಗೇಶ್ವರ್ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದರು. 3 ಬೈ ಎಲೆಕ್ಷನ್ ನಡೀತಲ್ಲ, ಈಗ ಆಲ್ರೆಡಿ ಪ್ರಮುಖವಾಗಿ ಸಂಡೂರು ಮತ್ತು ಒಂದು ಕಡೆ ಶಿಗ್ಗಾವಲ್ಲಿ ಕೃತಜ್ಞತಾ ಸಮಾವೇಶ ಎಲ್ಲ ಮಾಡಲಾಗಿದೆ. ಆದರೆ ಚನ್ನಪಟ್ಟಣದ ಆಗಿರಲಿಲ್ಲ, ಅದನ್ನು ಸಿಪಿ ಯೋಗೇಶ್ವರ್ ಆಯೋಜನೆ ಮಾಡಿದರು. ಮಹದೇಶ್ವರ ದೇವಸ್ಥಾನದ ಬಳಿ ಬೃಹತ್ ವೇದಿಕೆಯನ್ನು ಹಾಕಲಾಗಿದೆ. ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. 10,000ಕ್ಕೂ ಹೆಚ್ಚು ಜನರು ಭಾಗಿಯಾಗುವಂತೆ ನಿರೀಕ್ಷೆ ಇತ್ತು. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಲ್ಲ ಅಂತ ಹೇಳಲಾಗ್ತದೆ. ಯಾಕಂದರೆ ಇದು ಚನ್ನಪಟ್ಟಣಕ್ಕೆ ಮಾತ್ರ ಸೀಮಿತವಾಗಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ. ಚನ್ನಪಟ್ಟಣದ ಮತದಾರರಿಗೆ ಮಾತ್ರ ಕೃತಜ್ಞತೆ ಇದು. ಬಿಕಾಸ್ ಆ ಕ್ಷೇತ್ರದಲ್ಲಿ ಗೆದ್ದಂಥ ಶಾಸಕರಾಗಿರುವಂಥ ಕಾರಣಕ್ಕೋಸ್ಕರ ಆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. ಚನ್ನಪಟ್ಟಣದ ಸಮಾವೇಶದ ದೃಶ್ಯಾವಳಿಗಳು ಇದು. ಈಗ ಆಲ್ರೆಡಿ ಆರಂಭ ಆಗಿದೆ. ಮುಖ್ಯಮಂತ್ರಿಗಳು ಭಾಗಿಯಾಗಬೇಕಾಗಿತ್ತು, ಆದರೆ ಭಾಗಿಯಾಗ್ತಾ ಇಲ್ಲ. ಇನ್ನು ಉಪಚುನಾವಣೆ ನಡೆಯೋದಕ್ಕೂ ಮುಂಚೆನೇ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಯೋಜನೆಗಳನ್ನು, ಅನುದಾನವನ್ನು ಕೊಟ್ಟಿದ್ರು ಅಲ್ಲಿಗೆ. ಇಷ್ಟು ದಿನ ನಾವು ನೋಡ್ತಾ ಇದ್ವಲ್ಲ, ಶಿಕ್ಷಣ ಸಚಿವರಿಗೆ ಸರಿಯಾಗಿ ಕನ್ನಡ ಬರೋದಿಲ್ಲ ಅನ್ನುವಂಥ ಸಾಕಷ್ಟು ಟೀಕೆಗೆ ಗುರಿ ಆಗ್ತಾ ಇತ್ತು. ಈಗ ಮತ್ತೊಬ್ಬರು ಆ ಸಾಲಿಗೆ ಸೇರ್ಕೊಳ್ತಾ ಇದ್ದಾರೆ ಸಚಿವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು. ಅವರಿಗೆ ಕನ್ನಡ ಕಷ್ಟ ಅಂದರೆ ಯಾವ ರೀತಿಯಾಗಿ ಬರೀಲಿಕ್ಕೆ ಬರೋದು ಕಷ್ಟ ಆಗ್ಬಿಟ್ಟಿದೆ ಅಂತ. ಕನ್ನಡದಲ್ಲಿ ಶುಭವಾಗಲಿ ಅಂತ ಬರೀಲಿಕ್ಕೆ ಬರಲ್ವಾ ಸಚಿವರಿಗೆ? ಶುಭವಾಗಲಿ ಅಂತ ಪದ ಬರೀಲಿಕ್ಕೆ ಒದ್ದಾಡ್ಬಿಟ್ಟಿದ್ದಾರೆ. ನೋಡಿ, ನಿಮ್ಗೆ ತೋರಿಸ್ತಾರೆ. ಅಲ್ಲಿರುವಂಥವ್ರು ಹೇಳಿದ್ರು, ಒತ್ತು ದೀರ್ಘ ಹಿಂಗೆ ಹಾಕಿ ಸಾರ್, ಹಿಂಗೆ ಹಂಗೆ ಅಂತೆಲ್ಲ ಹೇಳಿ ಆಮೇಲೆ ಫೈನಲ್ಲಿ ಬರ್ಸಿದ್ರು. ಯಾವ ಪದ? ಏನು ತುಂಬ ಕಷ್ಟವಾದ ಪದನ ಅಲ್ಲ, ಶುಭವಾಗಲಿ ಅನ್ನುವಂಥ ಪದ. ಮಾತೆತ್ತಿದ್ರೆ ಇವ್ರಿಗೆ ಯಾವಾಗ್ಲೂ ಅದೇ ರೀತಿಯಾದಂಥ ಪಾಂಪ್ಲೆಟ್ಸ್ಗಳು ಬರ್ತಾ ಇರ್ತವೆ, ಅದೇ ರೀತಿಯಾದಂಥ ಒಂದು ಪೇಪರ್ಗಳನ್ನು ಓದ್ತಾ ಇರ್ತಾರೆ. ಆದರೆ ಆ ಪದ ಬರೀಲಿಕ್ಕೆ ಬಂದಿಲ್ಲ. ಆಶ್ಚರ್ಯ ಅನ್ಸುತ್ತಪ್ಪ. ಎಂತೆಂಥವ್ರು ಇದ್ದಾರೆ ನೋಡಿ ನಮ್ಮ ರಾಜ್ಯದಲ್ಲಿ ಸಚಿವರುಗಳು. ಅದರಲ್ಲೂ ಸ್ಪೆಷಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ಈ ಪಜೀತಿ ಇದೆಯಲ್ಲ, ಸಾಕಷ್ಟು ಟೀಕೆಗೆ ಗುರಿ ಆಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಕಾಟಗಿಯ ಅಂಗನವಾಡಿ ಉದ್ಘಾಟನಾ ಕಾರ್ಯಕ್ರಮವೊಂದರಲ್ಲಿ ಸಚಿವರು ಶುಭವಾಗಲಿ ಅನ್ನುವಂಥ ಪದ ಬರೆಯೋಕೆ ಪರದಾಟವನ್ನು ಮಾಡಿಬಿಟ್ರು. ನಾವಂತೂ ಆ್ಯಕ್ಚುಲಿ ಕನ್ನಡದ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಂತೂ ಹೆಮ್ಮೆಯ ಕನ್ನಡಿಗ. ಯಾಕೆಂದರೆ ಅವರು ಮಾತನಾಡುವಂಥ ರೀತಿ, ಅವ್ರಿಗಿರುವಂಥ ಜ್ಞಾನ, ಪ್ರಬುದ್ಧತೆ, ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಹಿಡಿತ ಆಗಿರ್ಬೋದು, ಹಾಗೆ ವ್ಯಾಕರಣ ಮೇಷ್ಟ್ರು ಅನ್ನುವಂಥದ್ದನ್ನು ಕೂಡ ಕರಿತಾ ಇರ್ತೀವಿ. ಆದರೆ ಅವರ ಸಂಪುಟದಲ್ಲಿರುವಂಥ ಸಚಿವರ ಕತೆ ನೋಡಿದ್ರೆ ಮಾತ್ರ ಜನ ಟೀಕೆ ಮಾಡ್ತಾ ಇದ್ದಾರೆ.